ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಲ್ಪಾಡ್ ಮನೆ ಮೇಲೆ ರೇಡ್ ಆಗೋದಕ್ಕೆ 10 ಲಕ್ಷ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಕೋಟ್ಯಂತರ ರೂಪಾಯಿ ಒಡೆಯರಪ್ಪ ಹ್ಯಾರಿಸ್ ಅಂಡ್ ಫ್ಯಾಮಿಲಿ, ಹ್ಯಾರಿಸ್ ಮಗ ಅಂದರೆ ಶಾಸಕ ಹ್ಯಾರಿಸ್ ಅವರ ಮಗ ನಲ್ಪಾಡ್, ಕೋಟ್ಯಂತರ ರೂಪಾಯಿ ಬಿಸ್ನೆಸ್ ಇದೆ ಅವರಿಗೆ. 10 ಲಕ್ಷ ರೂಪಾಯಿಗೋಸ್ಕರ ಅವರು ಇವತ್ತು ಇಡಿ ರೇಡ್ ನಡೆಸ್ತಾ ಇದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಅಂದರೆ ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿಗೆ 10 ಲಕ್ಷ ಕಾರಣನಾ? ಕೋಟ್ಯಂತರ ರೂಪಾಯಿಗಳ ಒಡೆಯ 10 ಲಕ್ಷ ರೂಪಾಯಿಗೆ ಸಿಕ್ಕಿಬಿದ್ದನ? ಏನದು ಇನ್ಸೈಡ್ ಸ್ಟೋರಿ, ಬನ್ನಿ ನೋಡೋಣ. ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿ ಮಾಡೋದಕ್ಕೆ 10 ಲಕ್ಷ ರೂಪಾಯಿ ಕಾರಣ ಅಂತ ಹೇಳಲಾಗ್ತಾ ಇದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಒಂದು FIR ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಸರ್ಕಾರ SIT ರಚನೆ ಮಾಡಿತ್ತು. ಅಶೋಕ್ ನಗರ ಠಾಣೆಯಲ್ಲಿ ಯಶೋಧಾದೇವಿ ಎಂಬುವರು ದೂರು ಕೊಟ್ಟಿದ್ರು. ಶ್ರೀಕಿ ಮತ್ತು ರಾಬಿನ್ ಖಂಡೇಲಾಲ್, ಅಜಿತ್ ಖಂಡೇಲಾಲ್ ವಿರುದ್ಧ ದೂರನ್ನು ನೀಡಲಾಗಿತ್ತು. ಸುಮಾರು 28 ಲಕ್ಷವನ್ನು ಬಿಟ್ಕಾಯಿನ್ನಲ್ಲಿ ಹೂಡಿಕೆ ಮಾಡಿದ್ರೆ 45 ಲಕ್ಷ ಬರುತ್ತೆ ಅಂತ ನಂಬಿಸಿದ್ರಂತೆ ಆರೋಪಿಗಳು. ಸೊ ಆರೋಪಿಗಳ ಮಾತನ್ನು ನಂಬಿ ಸುಮಾರು 28 ಲಕ್ಷ ರೂಪಾಯಿಯನ್ನು ಅಜಿತ್ ಖಾತೆಗೆ ಯಶೋಧಾದೇವಿ ಅನ್ನೋರು ಹಣವನ್ನು ವರ್ಗಾವಣೆ ಮಾಡ್ತಾರೆ. ಆದರೆ ಹಣ ವರ್ಗಾವಣೆ ಮಾಡಿ ಆದ ಮೇಲೆ ಯಾವುದೇ ರೀತಿಯಾದಂಥ ಲಾಭವನ್ನು ಕೊಡದೆ ಈ ಗ್ಯಾಂಗ್ ವಂಚನೆ ಮಾಡಿತ್ತು. ಈ ಒಂದು ಪ್ರಕರಣದ ತನಿಖೆ ನಡೆಸಿದಂತಹ ಪೊಲೀಸರಿಗೆ ನಲ್ಪಾಡ್ ಹೆಸರು ಪತ್ತೆಯಾಗುತ್ತೆ. ಹೆಂಗೆ ಪತ್ತೆ ಆಗುತ್ತೆ ಅಂತಂದರೆ, ಶ್ರೀಕಿ ನಡೆಸಿರುವಂತಹ ವಹಿವಾಟುಗಳ ಒಂದು ಲಿಸ್ಟನ್ನು ತೆಗೆದು ನೋಡಿದಾಗ ಶ್ರೀಕಿ ಹ್ಯಾಕಿಂಗ್ ಮನಿ ಅಥವಾ ಬಿಟ್ಕಾಯಿನ್ನ ಹಣವನ್ನು ಮುಂಬೈನ ಉದ್ಯಮಿಯೊಬ್ಬರಿಗೆ ವರ್ಗಾವಣೆ ಮಾಡಿರ್ತಾರೆ. ಆ ಮುಂಬೈನ ಉದ್ಯಮಿ ನಲ್ಪಾಡ್ಗೆ 10 ಲಕ್ಷ ರೂಪಾಯಿ ಹಾಕಿರ್ತಾರೆ. ಸೊ ಮುಂಬೈನ ಉದ್ಯಮಿಗೆ ಏನು ಶ್ರೀಕಿ ಹಾಕಿದ ಹಣ ನಲ್ಪಾಡ್ಗೆ ಹೇಗೆ ಬಂತು ಅನ್ನೋ ವಿಚಾರದಲ್ಲಿ ನಡೆದಂತಹ ಈ ಒಂದು ಪ್ರಕರಣದ ತನಿಖೆ ಈಗ ಹ್ಯಾರಿಸ್ ಮನೆಗೆ ಬಂದು ನಿಂತಿದೆ. ಅಂದರೆ ಅರ್ಥ, ಈ ಒಂದು ಬಿಟ್ಕಾಯಿನ್ ಹ್ಯಾಕಿಂಗ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಮತ್ತು ಅವರು ಯಾವ ಉದ್ಯಮಿಗಳ ಜೊತೆಗೆ ವ್ಯವಹಾರ ನಡೆಸ್ತಾ ಇದ್ರೋ ಆ ಉದ್ಯಮಿ ಕಡೆಯಿಂದ ನಲ್ಪಾಡ್ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹೋಗಿದೆ ಅನ್ನೋದು ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ 2018ರಲ್ಲಿ ವಿದ್ವತ್ ಅನ್ನೋರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಲೇ ನಲ್ಪಾಡ್ ವೆರಿ ಫೇಮಸ್ ಆಗಿದ್ದು. ನಲ್ಪಾಡ್ ಜೊತೆಗೆ ಈ ಶ್ರೀಕಿ ಕೂಡ ಇದ್ದ, ಆದರೆ ಆತ ತಲೆಮರೆಸಿಕೊಂಡು ಹಿಮಾಲಯನೋ ಎಲ್ಲೋ ಹೋಗಿದ್ದ. ಅದಾದ ಮೇಲೆ ಪಂಚತಾರ ಹೋಟೆಲ್ನಲ್ಲಿ ತನ್ನ ಗೆಳೆಯ ವಿಷ್ಣು ಭಟ್ ಜೊತೆಗೆ ಸೇರಿ ಗಲಾಟೆ ಮಾಡಿದಾಗ ಪೊಲೀಸರು ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಆಗ ಈತ ಹ್ಯಾಕರ್ ಮತ್ತು ಈತನ ಬಂಡವಾಳ ಎಲ್ಲ ಬಯಲಾಗುತ್ತೆ. ಇನ್ನು ಮೂರನೇ ಲಿಂಕ್ ಒಂದಿದೆ, ಅದೇನು ಅಂತಂದರೆ ನಲ್ಪಾಡ್ ಸಹೋದರ ಒಮರ್ ನಲ್ಪಾಡ್ ಮತ್ತು ಈ ಶ್ರೀಕಿ ಯಾರಿದ್ದಾರೆ ಇವರಿಬ್ಬರು ಕ್ಲಾಸ್ಮೇಟ್. ಸೊ ಇವರಿಬ್ಬರು ಕ್ಲಾಸ್ಮೇಟ್ ಆದ್ದರಿಂದ ನಲ್ಪಾಡ್ಗೂ ಕೂಡ ಹತ್ತಿರ ಆಗಿತ್ತು. ಈ ಹಿಂದೆ ನಲ್ಪಾಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡುವಾಗ, ಹೌದು ಆತ ನನ್ನ ಸಹೋದರನ ಕ್ಲಾಸ್ಮೇಟ್, ಮೋಜು ಮಸ್ತಿಗೆ ನಮ್ಮ ಜೊತೆ ಇರ್ತಾಯಿದ್ರು, ಅಷ್ಟು ಬಿಟ್ಟರೆ ಈ ಹ್ಯಾಕಿಂಗ್ಗೂ ಬಿಟ್ಕಾಯಿನ್ ಹಗರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ
ಈಗ ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಬಾಂಬೆ ಮೂಲದ ವ್ಯಕ್ತಿಗೆ ಕಳಿಸಿದ್ದ ಶ್ರೀಕಿ, ಆ ಬಾಂಬೆ ಮೂಲದ ವ್ಯಕ್ತಿ 10 ಲಕ್ಷ ರೂಪಾಯಿಯನ್ನು ನಲ್ಪಾಡ್ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದು. SIT ತನಿಖೆ ವೇಳೆ ಹಣ ರಿಕವರಿ ನೀಡೋದಾಗಿ ಭಾಳ ದಿನಗಳಿಂದ ಹೇಳ್ತಾ ಇದ್ರು. ಆದರೆ ಇಲ್ಲಿಯವರೆಗೆ ನಲ್ಪಾಡ್ ಈ 10 ಲಕ್ಷ ಹಣದ ರಿಕವರಿಯ ಮಾಹಿತಿಯನ್ನು ನೀಡಿಲ್ಲ. ಆದರೆ SIT ಮಾತ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಾರ್ಜ್ ಶೀಟ್ ಹಾಕಿರಲಿಲ್ಲ. ನಲ್ಪಾಡ್ ಖಾತೆಗೆ ಹಣ ವರ್ಗಾವಣೆ ಆಗಿದ್ರು ನಲ್ಪಾಡ್ ಆರೋಪಿ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ರು. ಹಾಗಾಗಿ SIT ಚಾರ್ಜ್ ಶೀಟ್ ಮಾಡ್ತಾ ಇಲ್ಲ ಅಂತ ಅನುಮಾನ ಕೂಡ ಇತ್ತು. ಆದರೆ ED ಎಂಟ್ರಿಯಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ತನಿಖೆ ನಡೆಸಿ ಈಗ ದಾಳಿ ಮಾಡಿರೋದು ನಲ್ಪಾಡ್ಗೆ ಈಗ ಸಂಕಷ್ಟ ಎದುರಾಗಿದೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಹ್ಯಾರೀಸ್ ನಲ್ಪಾಡ್ ಅವರ ನಿವಾಸದಿಂದ ನನ್ನ ಕಲೀಗ್ ಅಜಯ್ ಕುಮಾರ್ ಮತ್ತು ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಹಾಕಿಬ್ ಅವರ ನಿವಾಸದಿಂದ ಸಂಗಮೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಅಜಯ್ ಕುಮಾರ್, ಇನ್ನೂ ಈ ರೇಡ್ ನಡೀತಾ ಇದೆಯಾ ಅಥವಾ ಮುಗಿದಿದೆಯಾ? ಯಾರಾದರೂ ರಿಯಾಕ್ಷನ್ಸ್ಗೆ ಸಿಕ್ಕಿದ್ರಾ ಫ್ಯಾಮಿಲಿ ಮೆಂಬರ್ಸ್? ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ಏನೋ ಬೆಳಗ್ಗೆಯಿಂದ ಒಂದು 6 ರಿಂದ 7 ಗಂಟೆಯಿಂದನೂ ಕೂಡ ಈ ಒಂದು ರೈಡ್ ಕೂಡ ಕಂಟಿನ್ಯೂ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಲ್ಪಾಡ್ ಆಗಿರ್ಬೋದು ಮತ್ತೆ ಹ್ಯಾರಿಸ್ ಅವರು ಆಗಿರ್ಬೋದು ಎಲ್ಲರನ್ನೂ ಕೂಡ ಕ್ವಶನ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ED ಅಧಿಕಾರಿಗಳು ಸಹ ಮುಂದಾಗಿರುವಂತದ್ದು. ಈಗ ಪ್ರಮುಖವಾಗಿ ಈ ಒಂದು ರೈಡ್ಗೆ ಸಂಬಂಧಪಟ್ಟಿದ್ದಂತಂದ್ರೆ 10 ಲಕ್ಷ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ನೀವು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಯಶೋಧ ಅನ್ನೋರು ಏನೋ ಅವರೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಒಂದು ಕಂಪ್ಲೇಂಟ್ ಅಲ್ಲಿ ಕೂಡ ಸಾಕಷ್ಟು ಒಂದ್ ರೀತಿ ಏನು ಇವರು ಫೇಕ್ ಮಾಡಬೇಕು, ಅವರಿಗೆ ಚೀಟಿಂಗ್ ಮಾಡಬೇಕು ಅಂತ ಹೇಳಿ ಏನು ಒಂದು 10 ರಿಂದ 20 ಲಕ್ಷ ಹಣವನ್ನ ಇಸ್ಕೊಂಡು ಅದನ್ನ 40 ರಿಂದ 45 ಲಕ್ಷ ಹಣವನ್ನ ಮಾಡ್ಕೊಡ್ತೀವಿ. ಅದು ಯಾವ ರೀತಿಯಾಗಿ ಅಂದ್ರೆ ಬಿಟ್ಕಾಯಿನ್ ಅಲ್ಲಿ ಹಾಕ್ತಿವಿ, ಆಗ ಅದು ಹಣ ಜಾಸ್ತಿ ಆಗುತ್ತೆ, ನಿಮ್ಗೆ ಅದನ್ನ ರಿಟರ್ನ್ಸ್ ಅನ್ನಗಾಗಿ ನಾವು ಕೊಡ್ತೀವಿ ಅಂತಾನು ಕೂಡ ಹೇಳಿರ್ತಾರೆ. ಆಗ ಇಲ್ಲಿಗೆ ನಮ್ದಂತವ್ರು ಏನಿರ್ತಾರೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಆಗ ಯಾವುದೇ ರೀತಿಯಾದಂತ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿರೋದಿಲ್ಲ. ಈ ಒಂದು ಟೀಮ್ ನಲ್ಲಿ ನಲ್ಪಾಡ್ ಆಗಿರ್ಬೋದು ಮತ್ತೆ ಖಂಡೇವಾಲಾ ಅಂತ ಹೇಳಿ ಇನ್ನಿಂದು 3-4 ಜನ ಆರೋಪಿಗಳಿರ್ತಾರೆ. ಅವರು ಕೂಡ ಆನಂತರ ಅಮೌಂಟ್ ಅನ್ನ ಏನು ಬಿಟ್ಕಾಯಿನ್ಗೂ ಕೂಡ ಹಾಕಿ ಅವರವರು ಹಂಚ್ಕೊಂಡಿರ್ತಾರೆ. ಈಕೆಗೆ ಯಾವುದೇ ರೀತಿಯಾಗಿ ಅಮೌಂಟ್ ಅನ್ನ ಕೊಟ್ಟಿರೋದಿಲ್ಲ. ಆ ಒಂದು ಅಮೌಂಟ್ ಇನ್ನು ಮುಂಬೈ ಮೂಲದ ಒಬ್ಬ ಹ್ಯಾಕರ್ಗೂ ಕೂಡ ಹೋಗಿರುತ್ತೆ. ಆತನ ಕಡೆಯಿಂದನೂ ಕೂಡ ನಲ್ಪಾಡ್ಗೆ 10 ಲಕ್ಷ ಹಣ ಬಂದಿರುತ್ತೆ ಅಂತ ಹೇಳಿ ಕೂಡ ಗೊತ್ತಾಗಿರುತ್ತೆ. ಆ ಒಂದು 10 ಲಕ್ಷ ಜಾಡಿ ಹಿಡಿದಂತ ಏನೋ ED ಏನಿದೆ ಆಗಿಂದನೂ ಕೂಡ ಇಲ್ಲಿವರೆಗೂ ಕೂಡ ಬರ್ತಾನೆ ಇರುವಂತದ್ದು ತನಿಖೆ ಮಾಡಿಕೊಂಡು. ಸೊ ಹಾಗಾಗಿ ಇವತ್ತು ಕೂಡ ಅದು ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಹಿಂದೆ ಕೂಡ ಏನು ಶ್ರೀಕಿ ಏನಿದ್ದಾನೆ ಆತ ಕೂಡ ಸಾಕಷ್ಟು ವೆಬ್ಸೈಟ್ಗಳನ್ನ, ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಮತ್ತೆ ಕೆಲವೊಂದು ಬಿಸ್ನೆಸ್ ಮ್ಯಾನ್ ಗಳ ವೆಬ್ಸೈಟ್ಗಳನ್ನು ಕೂಡ ಏನೋ ಹ್ಯಾಕ್ ಮಾಡಿ ಆನಂತರ ಅದರಿಂದನೂ ಕೂಡ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇತ್ತು. ಅದೆಲ್ಲದರನ್ನ ಕನ್ಸಿಡರ್ ಮಾಡಿ ಈಗಾಗಲೇ ED ಅಧಿಕಾರಿಗಳು ಕಳೆದ 2-3 ತಿಂಗಳಿಂದನೂ ಕೂಡ ಸಾಕಷ್ಟು ವರ್ಕ್ ಮಾಡಿದ್ದಾರೆ. 60 ರಿಂದ 70 ಜನ ED ಅಧಿಕಾರಿಗಳು ಕೂಡ ಇವತ್ತು 15ಕ್ಕೂ ಕೂಡ ಹೆಚ್ಚು ಕಡೆಗಳಲ್ಲೂ ಕೂಡ ರೈಡ್ ಮಾಡಿರುವಂತದ್ದು ಇದೇ ಕಾರಣಕ್ಕೆ ಅಂತಾನೆ ಹೇಳಲಾಗ್ತಿರುವಂತದ್ದು. ಸೊ ಹಾಗಾಗಿ ಈವರೆಗೂ ಕೂಡ ಯಾವುದೇ ರೀತಿಯಾಗಿ ರೈಡ್ ಮುಗ್ದಿದೆ ಅನ್ನೋ ಮಾಹಿತಿನೂ ಸಿಗ್ತಾ ಇಲ್ಲ. ಮತ್ತೆ ಅವ್ರು ಯಾರು ಕೂಡ ಆಚೆನೂ ಕೂಡ ಬಂದಿಲ್ಲ. ಅಲ್ಲಿರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೆಲವೊಂದು ಟೆಕ್ನಿಕಲಿ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅಕೌಂಟ್ ಸ್ಟೇಟ್ಮೆಂಟ್ ಏನಿದೆ ಅದು ಕೂಡ ಸಾಕಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದ್ರ ಮೇಲೂ ಕೂಡ ಈಗಾಗಲೇ ED ಅಧಿಕಾರಿಗಳು ಕೂಡ ವರ್ಕ್ ಮಾಡ್ತಿರುವಂತದ್ದು. ಬಹುತೇಕವಾಗಿ ಇವತ್ತು ಮತ್ತೆ ನಾಳೆವರೆಗೂ ಕೂಡ ಈ ಒಂದು ರೈಡ್ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಅಜಯ್. ಈಗ ಸಂಗಮೇಶ್ ಇದ್ದಾರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ಹಾಗೆ ಇರಿ ಅಜಯ್. ಎಸ್ ಸಂಗಮೇಶ್, ಈ ಮೊಹಮ್ಮದ್ ಹಕೀಬ್ ವಿಚಾರದಲ್ಲಿ ಯಾಕೆ ಅಂತಂದರೆ ನಲ್ಪಾಡ್ ಆ್ಯಂಡ್ ಶ್ರೀಕಿಗೆ ಹಳೆ ದೋಸ್ತಿ, ಕ್ಲಾಸ್ಮೇಟ್, ಅದಾದಮೇಲೆ ಮೋಸ್ಟ್ಲಿ ಬಿಸ್ನೆಸ್ ಮೇಟ್, ಆಮೇಲೆ ಮೋಜು ಮಸ್ತಿ ಮೇಟ್, ಈ ರೀತಿಯಾದಂಥ ಹಲವಾರು ಲಿಂಕ್ಗಳಿವೆ. ಬಟ್ ರೆಹಮಾನ್ ಮೊಮ್ಮಗನಿಗೂ ಮತ್ತು ಶ್ರೀಕಿಗೂ ಏನು ಸಂಬಂಧ, ಯಾವ ರೀತಿ ಅವ್ರು ಲಿಂಕ್ ಆಗಿದ್ರು, ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಇದೆಯಾ ತಮ್ಮ ಹತ್ರ?
ಎಸ್, ಏನು ಇವತ್ತು ಬೆಂಗಳೂರಿನಲ್ಲಿ ಏನು ಬಿಟ್ಕಾಯಿನ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ಕ್ಕೂ ಅಧಿಕ ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಆ ದಾಳಿಯಲ್ಲಿ ಮಾಜಿ ಕೇಂದ್ರ ಸಚಿವರಾದ ರೆಹಮಾನ್ ಖಾನ್ ಅವರ ಮೊಮ್ಮಗ ಮೊಹಮ್ಮದ್ ಹಕೀಬ್ ಕೂಡ ಅವ್ರ ಮನೆ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಸದ್ಯ ನಾನು ಆ ಮನೆ ಮುಂದೆ ಇದ್ದಾನೆ, ತೋರಿಸ್ತಾ ಹೋಗ್ತಾರೆ. ಅವರಿಗೂ ಏನ್ ಸಂವಾದ ಅಂತ ನೋಡೋದಾದ್ರೆ, ಅವರು ಕೂಡ ಏನು ವ್ಯಾಪಾರ ಮಾಡ್ತಾ ಇದ್ರು, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರು ಅನ್ನೋದನ್ನ ಮಾಹಿತಿ ತಿಳಿದು ಬರ್ತಾ ಇದೆ. ಯಾಕೆಂದ್ರೆ 2020 ಏನೋ ಈ ಪ್ರಕರಣ ಬಂದಿತ್ತು. ಈ ಪ್ರಕರಣದಲ್ಲಿ ಹಲವು ರಾಜಕೀಯ ವ್ಯಕ್ತಿಗಳ ಹೆಸರನ್ನ ಕೇಳಿ ಬಂದಿತ್ತು. ಅದರಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿದೆ ಅನ್ನೋ ಮಾಹಿತಿಯಿಂದ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಬಂದು ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ. ಅವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಜಯನಗರದಲ್ಲಿರುವ ಇವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದ್ದು, ಬೆಳಗ್ಗೆಯಿಂದಲೇ ಏನೋ ವಿಚಾರಣೆ ನಡೀತಾ ಇದೆ. ಸುಮಾರು 8 ತಾಸುಗಳಿಂದ ಅಧಿಕ ತಾಸುಗಳಿಂದ ಇಲ್ಲಿ ಏನು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು 6ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಇನೋವಾ ಕಾರ್ನಲ್ಲಿ ಬಂದಿದ್ದು ಇನ್ನೂ ಕೂಡ ಏನು ಕಾರ್ಯ ನಡೀತಾನೆ ಇದೆ. ಡಾಕ್ಯುಮೆಂಟ್ಸ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಡಿ ಸಿಬ್ಬಂದಿಯು ಒಂದು ದಾಳಿಯನ್ನ ಮಾಡಿದ್ರೆ, ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಆದಲ್ಲಿ ಮಾತ್ರ ಇಂತಹ ಪ್ರಕರಣಗಳಲ್ಲಿ ಇಡಿ ಅಧಿಕಾರಿಗಳು ಏನು ಆ ದಾಳಿಯನ್ನ ನಡೆಸ್ತಾರೆ. ಅಂತಹದೇ ಒಂದು ಪ್ರಕರಣದಲ್ಲಿ ಕೂಡ ಇವರು ಇವತ್ತು ದಾಳಿಯನ್ನು ನಡೆಸಿದ್ದು, ಅವರು ಕೂಡ ಯಾವುದೇ ಒಂದು ಏನು ಬಿಟ್ಕಾಯಿನ್ ಪ್ರಕರಣ ಏನಿದೆ, ಪ್ರಕರಣದಲ್ಲಿ ಇವರು ಶಾಮೀಲ್ ಆಗಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ಒಂದು ಇಡಿ ಅಧಿಕಾರಿಗಳು ಮೊಹಮ್ಮದ್ ಹಕೀಬ್ ಅವರ ಮನೆ ಮೇಲೆ ಆ ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ SIT ಕೂಡ ರಚನೆ ಆಗಿದ್ದು, ಎಲ್ಲ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದು, ಈಗ ಇಡಿ ಅಧಿಕಾರಿಗಳು ಸದ್ಯ ನಡೆಸ್ತಾ ಇದ್ದು, ಸಂಜೆವರೆಗೂ ಮುಂದೆ ನಡೆಯಲಿದೆ ಅನ್ನುವ ಮಾಹಿತಿ ಕೂಡ ಇದೆ. ಸಂಜೆ ನಂತರ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನುವುದನ್ನೇ ಗೊತ್ತಾಗಲಿದೆ. ಥ್ಯಾಂಕ್ ಯು ಸಂಗಮೇಶ್ ಅಂಡ್ ಅಜಯ್, ನಿಮ್ಮ ಎಲ್ಲ ಮಾಹಿತಿಗಾಗಿ.